जाने ना जाने ना जाने ना आज मुझे नींद नहीं आएगी सुना है तेरी महफिल में रत जगा है सब तुम्हारे लिए है प्रीतम मैं आज तुमको न जान दूंगी जाने ना 14वीं का चांद हो या आफताब हो जो भी हो तुम खुदा की कसम लाजवाब हो ತಮ್ಮ ಕಲೆಯಿಂದ ದೇಶ ವಿದೇಶಗಳನ್ನೇ ಬೆರಗುಗೊಳಿಸಿರುವಂತಹ ಬಿಸಿಲು ಕೋಲಿನ ಮಾಂತ್ರಿಕ ನಮ್ಮ ಭಾರತೀಯ ಸಿನಿಮಾ ಜಗತ್ತು ಸೆಲ್ಯೂಟ್ ಮಾಡುವ ಗ್ರೇಟ್ ಕ್ಯಾಮ್ರಾಮನ್ ನಮ್ಮ ಹೆಮ್ಮೆಯ ಕನ್ನಡಿಗ ದಿವಂಗತ ವಿ.ಕೆ. ಮೂರ್ತಿ ನೆರಳು ಬೆಳಕನ್ನ ತಮಗೆ ಬೇಕಾದ ಹಾಗೆ ದುಡಿಸಿಕೊಂಡ ಸಿನಿಮಾಂತ್ರಿಕ ಅವರು ತಮ್ಮ ಅನುಪಮ ಸೇವೆಗಾಗಿ ಭಾರತೀಯ ಸಿನಿಮಾ ಜಗತ್ತಿನ ಅತ್ಯುನ್ನತ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಛಾಯಾಗ್ರಾಹಕ ಮನೆ ಮಂದಿಯ ಪ್ರೀತಿಯ ಕುಟ್ಟಿ ನಮಗೆಲ್ಲ ವಿ.ಕೆ. ಮೂರ್ತಿ ಎಂದೇ ಚಿರಪರಿಚಿತರಾದ ವೆಂಕಟರಮಣ ಪಂಡಿತ್ ಕೃಷ್ಣಮೂರ್ತಿ ಅವರು ಜನಿಸಿದ್ದು 26 ನವೆಂಬರ್ 1923ರಲ್ಲಿ. ತಮ್ಮ ಬಾಲ್ಯ ಕಳೆದದ್ದು ಶಿಕ್ಷಣ ಪಡೆದದ್ದು ಎಲ್ಲ ಮೈಸೂರಿನ ಲಕ್ಷ್ಮೀಪುರಂನಲ್ಲಿ. ಸಂಗೀತದೆಡೆಗಿನ ಒಲವು ಅವರನ್ನ ವಯೋಲಿನ್ ವಾದಕರನ್ನಾಗಿ ಮಾಡಿತು. ಅಷ್ಟೇ ಅಲ್ಲದೆ ವಿ.ಕೆ. ಮೂರ್ತಿಯವರು ಸಿತಾರ್ ಕೂಡ ನುಡಿಸುತ್ತಿದ್ದರು. ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲೂ ಭಾಗಿಯಾಗಿ 3 ತಿಂಗಳುಗಳ ಸೆರೆವಾಸವನ್ನು ಕಂಡಿದ್ದರು ವಿ.ಕೆ. ಮೂರ್ತಿಯವರು. ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ನಲ್ಲಿ ಡಿಪ್ಲೊಮಾ ಇನ್ ಸಿನಿಮಾಟೋಗ್ರಫಿಗೆ ಸೇರಿದ್ದು ವಿ.ಕೆ. ಮೂರ್ತಿಯವರ ಬದುಕಿನ ಮಹತ್ತರ ಘಟ್ಟಗಳಲ್ಲಿ ಒಂದು. ಈ ಕೋರ್ಸ್ನ ಕಲಿಕೆಯ ನಂತರ ಹಾರಿದ್ದು ಮುಂಬೈ ಎಂಬ ಮಾಯಾನಗರಿಗೆ. ಅದಾಗಲೇ ಮುಂಬೈ ನಗರಿಗೆ ಒಮ್ಮೆ ಬಂದು ನಿರಾಶರಾಗಿ ಹಿಂತಿರುಗಿದ್ದ ವಿ.ಕೆ. ಮೂರ್ತಿಯವರು 2ನೇ ಬಾರಿ ಬಂದಾಗ ಭಾರತೀಯ ಚಲನಚಿತ್ರರಂಗವನ್ನು ಎಲ್ಲರೂ ಹುಬ್ಬೇರಿಸಿ ನೋಡುವಂತಹ ಮೈಲಿಗಲ್ಲನ್ನು ಸ್ಥಾಪಿಸಿದರು. ಮಿಸ್ಟರ್ ವಿ.ಕೆ. ಮೂರ್ತಿ is one of our finest cinematographers in the world. I have worked with him for several years as an assistant also. And I must say that today, whatever I am, is only because of Mr. V.K. Murthy and his teachings and his blessings, because he has been a very, very influential on my life. ವಿ.ಕೆ. ಮೂರ್ತಿ ಅವರ ಚಿತ್ರ ಜೀವನ ಆರಂಭವಾದದ್ದು ಮಹಾರಾಣಾ ಪ್ರತಾಪ್ ಚಿತ್ರದಿಂದ. ಗುರುದತ್ ಅವರ ನಿರ್ದೇಶನದ ಮೊದಲ ಚಿತ್ರವಾಗಿದ್ದ ಬಾಜಿಯಲ್ಲಿ ಚಿತ್ರದಲ್ಲಿ ಛಾಯಾಗ್ರಾಹಕ ವಿ. ರತ್ರ ಅವರಿಗೆ ಸಹಾಯಕರಾಗಿ ಅವರು ಕೆಲಸ ಮಾಡಿದ್ದರು. ಈ ಚಿತ್ರದಲ್ಲಿನ ಅವರ ಕಾರ್ಯವೈಖರಿ ಗುರುದತ್ ಅವರ ಮುಂದಿನ ನಿರ್ಮಾಣವಾದ ಜಾಲ್ ಚಿತ್ರದ ಮುಖ್ಯ ಛಾಯಾಗ್ರಾಹಕರನ್ನಾಗಿಸಿತು. ಆ ನಂತರ ನಡೆದದ್ದೇ ವಿ.ಕೆ. ಮೂರ್ತಿಯವರ ಕ್ಯಾಮರಾ ಚಮತ್ಕಾರಗಳು. Gurudat picked me up, or he made me a cameraman, because I was doing it in his first film in Bazi. I used to take a lot of interest in create shadows and highlights and all that, and even shot composing also sometimes I used to do, even though the cameraman was different. So that's how Gurudat liked me, and from his next pictures he took me. After that Bazi was over, when this picture was about to start, Jal, she narrated me the story of Jal. Okay, after a couple of days, maybe a couple of weeks or so, we didn't meet each other. So when I met him again, he suddenly said, Murthy, I've got a different idea, I changed the idea of the story. Which one? I said. Then he started the story of Pyasa. Then I was the one person who told him, look, Gurudat, your first picture is Bazi. People have liked that type of picture. They will like pictures from you like that type of. So I feel, I would suggest you to do 2-3 other pictures similarly, become more popular, and then try to make a serious picture like Pyasa.
ಕಾಗಜ್ ಕೆ ಫೂಲ್ ಇದು ಭಾರತದಲ್ಲಿ ಕಪ್ಪು ಬಿಳುಪಿನಲ್ಲಿ ತಯಾರಾದ ಪ್ರಥಮ ಸಿನಿಮಾಸ್ಕೋಪ್ ಚಲನಚಿತ್ರ. ಈ ಕಪ್ಪು ಬಿಳುಪಿನ ಚಲನಚಿತ್ರದಲ್ಲೂ ಇದ್ದಂತಹ ಸೀಮಿತ ಲಭ್ಯತೆಗಳಲ್ಲಿಯೇ ಚಂದದ ಬಿಸಿಲು ಕೋಲನ್ನ ಕಟ್ಟಿಕೊಟ್ಟ ವಿ.ಕೆ. ಮೂರ್ತಿಯವರ ತಾಂತ್ರಿಕತೆಯನ್ನ ಜಾದೂ ಎಂತಲೇ ಹೇಳಬೇಕು. ಹಿಂದಿಯ ಶ್ರೇಷ್ಠ 10 ಚಿತ್ರಗಳಲ್ಲಿ ಹಾಗೂ 2002ರಲ್ಲಿ ಸೈಟ್ ಅಂಡ್ ಸೌಂಡ್ ನಡೆಸಿದ ಕ್ರಿಟಿಕ್ಸ್ ಅಂಡ್ ಡೈರೆಕ್ಟರ್ಸ್ ಪೋಲ್ನಲ್ಲಿ ಈ ಚಿತ್ರ 160ನೇ ಸ್ಥಾನ ಗಳಿಸಿಕೊಂಡಿತು. ಇದಕ್ಕೆ ಪ್ರಮುಖ ಕಾರಣ ವಿ.ಕೆ. ಮೂರ್ತಿ ಅವರ ಕ್ಯಾಮರಾ ಚಳಕ ಎಂದೇ ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. For his time, Mr. V.K. Murthy was an avant-garde artist. He knew how in the late 50s to absorb all the advancements both in the aesthetics and the technology of cinema to the best advantage of his directors. He saw that he was not just an operative cameraman, but a person who was going to go out of his way to fulfill the vision that the film story and the director and the sound recordist, everybody. He saw himself truly as part of a larger project rather than an individual who had to just perform his duty and go away. ವಿ.ಕೆ. ಮೂರ್ತಿ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಇಡೀ ಇನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿದಾಗೆ 1940-50ನೇ ಇಸ್ವಿಲಿ ಅಮೆರಿಕನ್ ಫಿಲ್ಮ್ ನೋವಾ ಅಂತ ಇರ್ತು, ಅಂದರೆ ಡಾರ್ಕ್ ಸಿನಿಮಾ ಅಂತ. ಆ ಸಿನಿಮಾಗಳನ್ನ ನೋಡಿ ಅದರ ಶೈಲಿಯನ್ನು ಅಳವಡಿಸ್ಕೊಂಡವರು ವಿ.ಕೆ. ಮೂರ್ತಿ ಮತ್ತು ಗುರುದತ್. ಅದೇ ಥರದ ಬ್ಲೀಕ್ ಸಿನಿಮಾ ಮಾಡೋಕ್ಕೆ ಹೊರಟಾಗ ಗುರುದತ್ ಅವರು ಆ ಟೆಕ್ನಿಕ್ನ ಎಂಪ್ಲಾಯ್ ಮಾಡಿಕೊಂಡ್ರು. ಬಟ್ ಅದರ ಆಕೆ ವಿಶೇಷ ಅರ್ಥ ಅಂದ್ಕೊಟ್ಟಿದ್ದು ವಿ.ಕೆ. ಮೂರ್ತಿಯವರ ಮಹತ್ವ. ಅವರ ಸಿನಿಮಾಗಳಲ್ಲಿ ಏನಾಗ್ತಿತ್ತು, ಬರೀ ಬ್ಲ್ಯಾಕ್ ಕ್ಯಾರೆಕ್ಟರ್ಸ್ಗೆ ಆ ಥರ ಕೊಡ್ತಾಯಿದ್ರು. ಆದರೆ ವಿ.ಕೆ. ಮೂರ್ತಿಯವರು ಈ ಟ್ರ್ಯಾಜಿಕ್ ಕ್ಯಾರೆಕ್ಟರ್ಸ್ ಏನಿರುತ್ತೆ, ಈ ಚೌದವಿನ್ ಕಾ ಚಾಂದ್ ಇರ್ಬೋದು, ಅಥವಾ ಸಾಹಿಬ್ ಬಿಬಿ ಗುಲಾಮಲ್ಲಿ ಮೀನಾಕುಮಾರಿ ಪಾತ್ರ ಇರ್ಬೋದು, ಅಥವಾ ಪ್ಯಾಸನಲ್ಲಿ ಗುಲಾಬು ಪಾತ್ರ ಇರ್ಬೋದು, ಈ ಥರದ ಮಾರ್ಜಿನಲ್ ಕ್ಯಾರೆಕ್ಟರ್ಸ್ಗೆ, ಸಮಾಜದ ಅಂಚಿನಲ್ಲಿ ಬದುಕ್ತಾ ಇರೋಂಥ ಕ್ಯಾರೆಕ್ಟರ್ಸ್ಗೆ ಅವರ ಬೇಗುದಿಯನ್ನು ತೋಡ್ಕೊಳ್ಳೋದಕ್ಕೆ ಆ ಥರದೊಂದು ಅಮೆರಿಕನ್ ನುವಾ ಸ್ಟೈಲ್ ಲೈಟಿಂಗ್ ಮಾಡಿ ಆ ಕತ್ತಲಿನಲ್ಲಿ ಅವರ ಮುಖಗಳನ್ನ ಹುಡುಕಿ ಪ್ರತಿಬಿಂಬಿಸುವಂಥ ಒಂದು ಕಾರ್ಯನ ಮಾಡಿದ್ರು. ಗುರುದತ್ ಹಾಗೂ ವಿ.ಕೆ. ಮೂರ್ತಿಯವರ ನಡುವಿನ ಬಾಂಧವ್ಯವೂ ಕೂಡ ಅನುಪಮವಾದದ್ದು. ಗುರುದತ್ ಅವರ ಕೊನೆಯ ಚಿತ್ರದವರೆಗೂ ಅವರ ಚಿತ್ರಗಳ ಪ್ರಮುಖ ಭಾಗವಾಗಿದ್ದರು ವಿ.ಕೆ. ಮೂರ್ತಿಯವರು. ಪ್ಯಾಸ, ಸಾಹಿಬ್ ಬೀಬಿ ಔರ್ ಗುಲಾಂ ಮೊದಲಾದ ಗುರುದತ್ ಅವರ ಚಲನಚಿತ್ರಗಳಿಗೆ ಕಾವ್ಯಗುಣ, ಕಲಾತ್ಮಕತೆ ಮೂಡಿಸುವಲ್ಲಿ ವಿ.ಕೆ. ಮೂರ್ತಿಯವರ ಕೊಡುಗೆ ಮಹತ್ತರವಾದದ್ದು. ಹೀಗಾಗಿಯೇ ಅವರನ್ನು ಗುರುದತ್ ಅವರ ಕಣ್ಣುಗಳು ಎಂದು ಇಡೀ ಚಲನಚಿತ್ರರಂಗ ಗುರುತಿಸುತ್ತಿದೆ. The beginning of the picture he takes a viewfinder and myself and Gurudat himself. He used to make me an actor in the sense, you move from here to here, that sort of thing. So I used to act for him, a dummy, and he used to look through the viewfinder, and if he liked it, okay. According to the music also, according to the music, from which bit to which bit I have to move, I knew it. Luckily I knew a little bit of music, I had learned music. Music was my optional subject in high school. The very idea of doing that style of lighting, creating the depth, creating shadows, highlights, that was completely left to me. I definitely knew what I want, that I knew. When the shot was arranged, when the scene was thought of, when the setting, when I come see the set, when I come on the set, being construction, during construction, if I wanted a little bit of changes, don't put this window here or don't put this projection here. The art director, our own studio, our art director, मुझसे साहब मैं यही लगा देता हूँ, आपका शूटिंग टाइम में आप निकाल दीजिए, जब ये एंगल में शूटिंग करते हैं वो टाइम पे वो लगा देंगे बस. That sort of understanding was there. And a full set was constructed. Gurudat used to come and see the set, and scene was selected, and take the viewfinder, go here and there. So ये portion जरा निकालो ना, निकाल दिया. So he will go out to the studio almost. From there, मुझे इधर से clinic. Set, removing it, fixing it, he never bothered. It never thought it will cost more or anything. He never worried about the cost at all. जाने क्या तूने कही, जाने क्या मैंने सुनी, बातें कुछ बन ही गई, जाने क्या तूने कही.
ಸೊ ಇಷ್ಟೊಂದು ಸಿನಿಮಾ ಮಾಡಿದಿರಿ ಗುರುದತ್ ಜೊತೆ, ನಿಮ್ದು ಎಕ್ಸ್ಪೀರಿಯನ್ಸ್ ಗುರುದತ್ ಜೊತೆ ಹೇಗಿತ್ತು? ಅವರು ಒಬ್ರು ಕನ್ನಡದವರು, ನೀವಿಬ್ರು ಕನ್ನಡದವ್ರು ಸೇರ್ಕೊಂಡು ಎಷ್ಟು ಒಳ್ಳೊಳ್ಳೆ ಸಿನಿಮಾ ಮಾಡಿದೀರ ಅಂತ, ಹಿಂದಿ ಸಿನಿಮಾ. ಹೌದು, ಅವನು ಗುರುದತ್ತನ ಟೇಸ್ಟ್ ಭಾಳ ಚೆನ್ನಾಗಿತ್ತು. He had a very good idea of story and he was not just an ordinary filmmaker. He was a creative director. Because the way I was doing the lighting, he used to tell me also many times, Murthy, you inspire me in taking shots and even sometimes thinking about the scenes also, always keeping photography and your lighting in my mind. That sort of understanding we had. V.K. Murthy will be forever remembered for the way he has innovated so many techniques in lighting, several ways of using the camera, track shots, the lensing, the lighting of it. I mean, I can go on and on to talk about the kind of shots he has designed. And despite working with different filmmakers, you see, of course, Gurudutt happens to be his best director, but he has also worked in other people's works, you know, like Pramod Chakravarti's films, and he makes even a mainstream commercial film look very interesting. And of course, his contribution in the field of documentary and TV serials are very well recorded, you know, for all of you to know. So, all I can say is that although Mr. V.K. Murthy is gone, his spirit is still alive. ಅವರು ಮಾಡ್ತಾ ಇದ್ದಂಥ ರೂಡಿಮೆಂಟ್ರಿ ಎಕ್ವಿಪ್ಮೆಂಟ್ನಲ್ಲಿ ಅವರು ಅದ್ಭುತವಾದ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಇವತ್ತಿಗೂ ನೋಡಿ ವಕ್ತನೆ ಕ್ಯಾ ಹಸಿ ಸಿತಮ್ ನೀವು ನೋಡಿದ್ರೆ ಬರೀ ಆ ಬೆಳಕಿನ ಕೋಲಗಳಲ್ಲಿ ಯಾವ ಥರದ ಒಂದು ಅಟ್ಮಾಸ್ಫಿಯರ್ನ ಅವ್ರು ಕ್ರಿಯೇಟ್ ಮಾಡ್ತಾರೆ. ಆ ಎರಡು ಪಾತ್ರಗಳ ನಡುವಿನ ತುಮುಲಾಟವನ್ನು ತೊಯ್ದಾಟವನ್ನು ಅವ್ರು ತರ್ತಾರೆ ಅನ್ನೋದು ನಿಜಕ್ಕೂ ಭಾಳ ಖುಷಿ ಕೊಡುವಂಥ ವಿಷಯ. ಅದು ಅಮರವಾದ ಕಲೆ, ಅದು ಕೆಲವರಿಗೆ ಮಾತ್ರ ಸಿದ್ಧಿಸುವಂಥ ಅತ್ಯದ್ಭುತವಾದ ಛಾಯಾಗ್ರಹಣ ಕಲೆ. ಅದನ್ನು ಸಿದ್ಧಿಸ್ಕೊಂಡಿದ್ದು ಸಾಧಕ V.K. ಮೂರ್ತಿ ಅವರು. ಫಸ್ಟ್ ಸಿನಿಮಾಸ್ಕೋಪು ಮಾಡಬೇಕಾದ್ರೆ ಕೆಲವು ಅಡಚಣೆಗಳು ಬಂದು, ಕೆಲವು ಪ್ರಾಬ್ಲಮ್ ಬಂತು. ಅದನ್ನು ಕೃಷ್ಣನ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು, ಕ್ಯಾಮ್ರಾ ಗೇಟ್ ಡಿಫ್ರೆನ್ಸ್ ಇದೆ, ಅದನ್ನು ಚೆಕ್ ಮಾಡಿಕೊಂಡು ಮಾಡ್ಕೊಳ್ಳಿಯಪ್ಪ, ಸರಿ ಹೋಗುತ್ತೆ ಅಂತ ಹೇಳಿದ್ರು. ಅದನ್ನು ಆ ಥರ ಎಲ್ಲ ಮಾಡಿ ಅವರು ಪ್ರೂವ್ ಮಾಡ್ತಾರೆ. ಮತ್ತು ಒಂದು ಟೆಸ್ಟ್ ತೆಗೆದಾಗ ಎಲ್ಲ ಇರುತ್ತೆ. ಅವಾಗ ಮೊದಲೇನಾಗ 35 mm ಸೌಂಡ್ ಟ್ರ್ಯಾಕೆಲ್ಲ ಇರುತ್ತಲ್ಲ, ಅದರಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಅವರು ಇದನ್ನು ಗೇಟ್ನ ದೊಡ್ಡದು ಮಾಡಿಸ್ಕೊಂಡು ಸಿನಿಮಾಸ್ಕೋಪಿ ಕರೆಕ್ಟಾಗಿ ಅದನ್ನು ಮಾಡಿಸ್ತಾರೆ. ಈ ಥರದ ಒಂದು ಎಕ್ಸ್ಪೆರಿಮೆಂಟ್ ಮಾಡತಕ್ಕ ಒಂದು ಧೈರ್ಯ ಆಗಲಿ, ಒಂದು ಯೋಚನೆ ಆಗಲಿ ಅವರಿಗೆ ಭಾಳ ಬರುತ್ತೆ. 14वीं का चांद हो या आफताब हो, जो भी हो तुम खुदा की कसम लाजवाब हो. 14वीं का चांद हो या आफताब हो, जो भी हो तुम खुदा की कसम लाजवाब हो. साकिया आज मुझे नींद नहीं आएगी, सुना है तेरी महफिल में रत जगा है, आंखों आंखों में यूं ही रात गुजर जाएगी, सुना है तेरी महफिल में रत जगा है. ಮೂರ್ತಿ ಮಾಡೆಲ್ ಎಂಬ ಹೊಸ ಹಾದಿಯನ್ನೇ ಹುಟ್ಟುಹಾಕಿದವರು ಮೂರ್ತಿಯವರು. ವಿವಿಧ ಕಾಲಘಟ್ಟಗಳಲ್ಲಿ ಚಿತ್ರರಂಗದಲ್ಲಿ ಮಿಂಚಿದ ದೇವಾನಂದ್, ಗುರುದತ್, ಜಾಯ್ ಮುಖರ್ಜಿ, ರಾಜೇಂದ್ರ ಕುಮಾರ್, ಶಮ್ಮಿ ಕಪೂರ್, ಅಮಿತಾಬ್ ಬಚ್ಚನ್ರಂತಹ ಸಿನಿ ನಾಯಕರುಗಳನ್ನು ಪ್ರೇಕ್ಷಕರಿಗೆ ಹತ್ತಿರವಾಗಿಸಿದವರು V.K. ಮೂರ್ತಿಯವರು. ಅವರಿಗೆ ಯಾವಾಗಲೂ ಒಂದು ಕಣ್ಣಲ್ಲಿ ಒಂದು ಲೈಟ್ ಇರಬೇಕು. ಅಂದರೆ ಏನು ಅಂದರೆ ಎಕ್ಸ್ಪ್ರೆಷನ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಸ್ಮಾಲ್ ಇಂಕಿ ಡಿಂಕಿ ಅಂತ ಒಂದಿರುತ್ತೆ. ಅದನ್ನು ಕ್ಯಾಮ್ರಾಗೆ 2 ರೀಪರ್ ಹಾಕ್ಬಿಟ್ಟು, ಒಂದು ರೀಪರ್ನ 2 ಹೋಲ್ ಮಾಡಿಬಿಟ್ಟು, ಮಿಚೆಲ್ ಕ್ಯಾಮ್ರಾ ಇರುತ್ತಲ್ಲ ಅದಕ್ಕೆ ಒಂದು ರಾಡ್ ಇರುತ್ತೆ, ಅದಕ್ಕೆ ಫಿಕ್ಸ್ ಮಾಡಿಬಿಟ್ಟು ಅದನ್ನು ಟ್ರಾಲಿನಲ್ಲಿ ಫಿಕ್ಸ್ ಮಾಡ್ತಾರೆ. ಒಬ್ಬ ಹುಡುಗನಿಗೆ ಕರೆದ್ಬಿಟ್ಟು, ಡಿಮ್ಮರ್ ನೋಡಪ್ಪ,
ಹತ್ತಿರ ಬಂದಾಗ ಡಿಮ್ ಮಾಡ್ಕೊ, ದೂರ ಹೋದಾಗ ಇನ್ಕ್ರೀಸ್ ಮಾಡ್ಕೊ ಅಂತ ಹೇಳ್ತಾರೆ. ಅಂದರೆ ಲೈಟ್ನ ಬ್ರೈಟ್ ಮಾಡ್ಕೊ, ಅದು ಬರ್ತಾ ಹತ್ತಿರ ಬಂದಾಗ ಡಿಮ್ ಕಮ್ಮಿ ಮಾಡ್ಕೊ, ಅವಾಗ ಕಣ್ಣಲ್ಲಿ ಲೈಟ್ ಥ್ರೋಟ್ ಇರುತ್ತೆ. ಅದರಿಂದ ಆರ್ಟಿಸ್ಟಿನ ಒಂದು ಎಕ್ಸ್ಪ್ರೆಷನ್ ಇರುತ್ತೆ, ಅಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಈ ಥರವಾದ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿರ್ತಾರೆ. ಇದನ್ನೆಲ್ಲ ಅಲ್ಲಿ ನೋಡಿಬಿಟ್ಟು ಅವರು ಶುರು ಮಾಡ್ಕೊತಾರೆ. ಅವ್ರು ಏನೇ ಮಾಡಬೇಕಾದ್ರೂ ಒಂದ್ಸರಿ ಯೋಚನೆ ಮಾಡಿ ಇದರಲ್ಲಿ ಹೇಗೆ ಮಾಡಿದ್ರೆ ಹೇಗೆ ಬರುತ್ತೆ ಅಂತ ಒಂಥರ ಹೇಳ್ತಾರೆ. ಈಸ್ ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾಮನ್ ಟು ಹೆಲ್ಪ್ ಟು ಸ್ಟೂಡೆಂಟ್ಸ್ ಆರ್ ಈಸ್ ಅಸಿಸ್ಟೆಂಟ್ ಟು ಬಿಕಮ್ ಎ ಗುಡ್ ಕ್ಯಾಮ್ರಾಮನ್ಸ್. ಹೀಗೆ ಹಿಂದಿ ಚಿತ್ರರಂಗಕ್ಕೆ ಅಪಾರ ಕೊಡುಗೆ ನೀಡಿರುವಂತಹ ವಿ.ಕೆ. ಮೂರ್ತಿಯವರು ಕೆಲಸ ಮಾಡಿರುವಂತಹ ಏಕೈಕ ಕನ್ನಡ ಚಲನಚಿತ್ರ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಹೂವು ಹಣ್ಣು. ವಿ.ಕೆ. ಮೂರ್ತಿಯವರು ಸಹಜವಾಗಿ ತುಂಬ ಸಂಕೋಚದ ಪ್ರವೃತ್ತಿನವರು. ಅವರು ಹೆಚ್ಚು ಮಾತು ಆಡ್ತಾ ಇರಲಿಲ್ಲ. ಆಮೇಲೆ ಒಂಥರ ತಮ್ಮ ಬಗ್ಗೆ ಅಂತೂ ಏನೂ ಮಾತಾಡ್ತಾನೆ ಇರಲಿಲ್ಲ. ಆಸ್ ಎ ಫ್ಯಾಮಿಲಿ ಮ್ಯಾನ್ ಅವರೊಂಥರ ಐಡಿಯಲ್ ಹಸ್ಬೆಂಡ್ ಆ್ಯಂಡ್ ಫಾದರ್ ಅಂತಲೇ ಹೇಳ್ಬೋದು. ಒಂದೇನು ಅಂದರೆ ಹಿ ವಾಸ್ ವೆರಿ ಲಿಬರೇಟೆಡ್. ಹಿ ಹ್ಯಾಡ್ ನೋ ಜೆಂಡರ್ ಬಯಸ್. ಹೆಂಗಸರು ಇದು ಮಾಡಬಾರ್ದು, ಗಂಡಸರು ಅದೆಲ್ಲ ಏನೂ ಇರಲಿಲ್ಲ. ಹಿ ವಾಸ್ ವೆರಿ ಮಚ್ ಫಾರ್ ಲಿಬರೇಷನ್ ಆಫ್ ವಿಮೆನ್. ಅವರು ಒಂದು ಸಲ ಹೇಳಿದರು, ಹಿಂದಿನ ಕಾಲದಲ್ಲಿ ಈ ಶೂಟಿಂಗ್ ಹೋದರೆ ಹೀರೋಯಿನ್ಸ್ಗೆ ಕರಿ ಬೇಕಾದ್ರೆ, ಹೀರೋಸ್ನ ಎಂಟ್ರಿ ಕೊಡೋ ಸೀನ್ ಬೇಕಾದರೆ ಹೇಳೋರಂತೆ. ಇವಾಗ ದಿಲೀಪ್ ಕುಮಾರ್ ಕೋ ಬುಲಾವ್, ಗುರುದತ್ ಕೋ ಬುಲಾವ್ ಹಂಗೆ. ವೇರಸ್ ಹೀರೋಯಿನ್ಸ್ಗೆ ಹೇಳಬೇಕಾದ್ರೆ ಛೋಕ್ರಿ ಕೋ ಬುಲಾವ್ ಅನ್ನೋರಂತೆ. ಅದು ಅವ್ರಿಗೆ ಎಷ್ಟು ಎಫೆಕ್ಟ್ ಆಗಿತ್ತು ಅಂದರೆ ಆಮೇಲೆ ನನ್ನ ಜೊತೆ ಮಾತಾಡ್ತಾನೆ ಹೇಳಿದರು, ನೋಡು ಆಮೇಲೆ ನಾನು ಅದನ್ನು ಬದಲಾಯಿಸಿದೆ. ಆ ಥರ ಒಂದು ಆ್ಯಟಿಟ್ಯೂಡ್ ಫುಲ್ ತೋರಿಸುತ್ತೆ ನೋಡಿ ಜನಕ್ಕೆ ಹೇಗಿತ್ತು ಅಂತ. ಕಮಲ್ ಅಮರೋಹಿ ಅವರ ಪಾಕಿಜಾ ಮತ್ತು ರಜಿಯಾ ಸುಲ್ತಾನ್, ಪ್ರಮೋದ್ ಚಕ್ರವರ್ತಿ ಅವರ ನಯಾ ಜಮಾನಾ ಮತ್ತು ಜುಗ್ನು ಚಲನಚಿತ್ರಗಳಿಗೂ ಕೂಡ ಕ್ಯಾಮರಾ ಹಿಡಿದವರು ವಿ.ಕೆ. ಮೂರ್ತಿ ಅವರೇ. ದೂರದರ್ಶನದಲ್ಲಿ ಪ್ರಸಾರವಾಗುತ್ತಿದ್ದ ಶ್ಯಾಮ್ ಬೆನಗಲ್ ಅವರ ಭಾರತ್ ಏಕ್ ಖೋಜ್ ಹಾಗೂ ಗೋವಿಂದ ನಿಹಲಾನಿ ಅವರ ತಮಸ್ ಧಾರಾವಾಹಿಗಳಲ್ಲಿಯೂ ಪ್ರಧಾನ ಛಾಯಾಗ್ರಾಹಕರಾಗಿ ಸೆರೆ ಹಿಡಿದ ದೃಶ್ಯಗಳು ಬಹುಕಾಲ ನೆನಪಿನಲ್ಲಿ ಉಳಿಯುವಂಥದ್ದಾಗಿದೆ. ನಾಸ್ತಿಕ್, ಸೂರಜ್, ಲವ್ ಇನ್ ಟೋಕಿಯೋ, ಜಿದ್ದಿ, ಚೌದ್ವಿ ಕಾ ಚಾಂದ್, 12 o'clock, ಮಿಸ್ಟರ್ ಅಂಡ್ ಮಿಸಸ್ 55, ಸಿಐಡಿ, ಆರ್ ಪಾರ್ ಮೊದಲಾದ ಹಲವು ಚಲನಚಿತ್ರಗಳನ್ನು ಸೆರೆ ಹಿಡಿದದ್ದು ವಿ.ಕೆ. ಮೂರ್ತಿಯವರೇ. ಅಪ್ಪಟ ಕನ್ನಡಿಗ ವಿ.ಕೆ. ಮೂರ್ತಿಯವರಿಗೆ 1959ರಲ್ಲಿ ಕಾಗಜ್ ಕೆ ಫೂಲ್ ಚಿತ್ರಕ್ಕೆ ಹಾಗೂ 1962ರಲ್ಲಿ ಸಾಹಿಬ್ ಬೇಬಿ ಔರ್ ಗುಲಾಂ ಚಿತ್ರಕ್ಕೆ ಉತ್ತಮ ಛಾಯಾಗ್ರಹಣಕ್ಕಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ, 2005ರಲ್ಲಿ ಐಫಾ ಸಂಸ್ಥೆಯ ಜೀವಮಾನ ಸಾಧನೆ ಪ್ರಶಸ್ತಿ ದೊರೆತಿದೆ. 2008ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಛಾಯಾಗ್ರಹಣ ಕ್ಷೇತ್ರದಲ್ಲಿನ ಸಾಧನೆಗಾಗಿ ವಿ.ಕೆ. ಮೂರ್ತಿ ಅವರಿಗೆ ನೀಡಿ ಗೌರವಿಸಲಾಗಿದೆ. ಸೃಜನಶೀಲತೆ ತಾಂತ್ರಿಕತೆಯನ್ನ ಅವಲಂಬಿಸಿಲ್ಲ ಎಂಬುದನ್ನು ನಿರೂಪಿಸಿದವರು ವಿ.ಕೆ. ಮೂರ್ತಿಯವರು. ಭಾರತೀಯ ಚಲನಚಿತ್ರರಂಗದಲ್ಲಿ ಅಚ್ಚಳಿಯದ ಸಾಧನೆ ಮಾಡಿರುವ ವಿ.ಕೆ. ಮೂರ್ತಿಯವರದು ಸರಳ ಶಿಸ್ತಿನ ಬದುಕು. ಕತ್ತಲು ಬೆಳಕಿನಾಟದ ಮೇಲೆ ಅವರಿಗೂ ಅಪಾರ ಪ್ರೀತಿ. ಛಾಯಾಗ್ರಹಣವೇ ಅವರ ಪಾಲಿನ ತಪಸ್ಸು. ಅಮೆರಿಕನ್ ಸಿನಿಮಾದಲ್ಲಿ ಹೆಣ್ಣನ್ನ ಒಂದು ವೈಭವದ ವಸ್ತುವಾಗಿ ತೋರಿಸ್ತಾ ಇದ್ರು, ಭೋಗದ ವಸ್ತುವಾಗಿ ತೋರಿಸ್ತಾ ಇದ್ರು. ಆದರೆ ಮೂರ್ತಿಯವರು ಅದನ್ನು ಒಂದು ಭಾರತೀಯ ನಾರಿಯ ಮಹತ್ವವನ್ನು ಸಾರೋದಕ್ಕೆ, ಆಕೆ ಔದಾರ್ಯವನ್ನು ತೋರಿಸೋದಕ್ಕೆ, ಹೃದಯ ವೈಶಾಲ್ಯತೆಯನ್ನು ತೋರಿಸೋದಕ್ಕೆ ಬಳಸ್ಕೊಂಡ್ರು. ಇದು ಅವ್ರದ್ದು ಅದ್ಭುತವಾದ ಕಾಣಿಕೆ ನಮ್ಮ ಸಿನಿಮಾಗೆ, ಇಂಡಿಯನ್ ಸಿನಿಮಾಗೆ. ಮತ್ತೊಂದು ಸಿನಿಮಾಸ್ಕೋಪ್ ಥರ ಒಂದು ವೈಡ್ ಸ್ಕ್ರೀನ್ ಫಾರ್ಮ್ಯಾಟ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ವಿ.ಕೆ. ಮೂರ್ತಿ ಥ್ರೂ ದ ಫಿಲ್ಮ್ ಕಾಗಜ್ ಕೆ ಫೂಲ್ 1959ನಲ್ಲಿ ರಿಲೀಸ್ ಆಗಿದ್ದು. ಅಲ್ಲಿಂದ ಆಚೆಗೆ ನಮಗೆ ವೈಡ್ ಸ್ಕ್ರೀನ್ ಸಿನಿಮಾ ಬಂತು. ಅದರ ಮೂಲ ಪುರುಷ ವಿ.ಕೆ. ಮೂರ್ತಿ ಅವರು. मेरी बात रही मेरे मन में कुछ कह न सकी उलझन में. मेरी बात रही मेरे मन में कुछ कह न सकी उलझन में. मेरे सपने अधूरे हुए नहीं पूरे, आग लगी जीवन में. 2014ರ ಏಪ್ರಿಲ್ 7ರಂದು ವಿ.ಕೆ. ಮೂರ್ತಿಯವರು ವಿಧಿವಶರಾದರು. ಅವರು ಸೆರೆ ಹಿಡಿದ ಚಲನಚಿತ್ರಗಳು ನಮ್ಮೊಡನಿವೆ. ಪ್ರತಿ ಬಾರಿ ನೋಡಿದಾಗಲೂ ನಮ್ಮನ್ನು ಬೆರಗುಗೊಳಿಸುತ್ತಲೇ ಇರುತ್ತವೆ. ಬೆಳಕಿನಾಟದ ಚಮತ್ಕಾರಕ್ಕೆ ಸದಾ ತಲೆ ಬಾಗಿಸುತ್ತಲೇ ಇರುತ್ತವೆ. ಈ ಬೆರಗು ನಿರಂತರ, ಸದಾ ಅಜರಾಮರ. ವಿ.ಕೆ. ಮೂರ್ತಿ ಅವರ ಬಗ್ಗೆ ಮಾಹಿತಿಯನ್ನ ಒಗ್ಗೂಡಿಸಿ ನಿಮಗೆ ತಲುಪಿಸುವ ಪ್ರಯತ್ನವೇ ಇಂದಿನ ವಿಶೇಷ ಕಾರ್ಯಕ್ರಮ ಬಿಸಿಲ ಮಾಂತ್ರಿಕ.
ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಸಂಸ್ಥೆಯ ಸಿನಿಮಾಟೋಗ್ರಫಿ, ಧ್ವನಿ ಹಾಗೂ ರೇಡಿಯೋ ವಿಭಾಗಗಳ ಹಳೆಯ ವಿದ್ಯಾರ್ಥಿ ಸಂಘದವರು ಕಳೆದ 24ರಂದು ಭಾನುವಾರ ನಗರದ ಗಾಂಧಿ ಭವನದಲ್ಲಿ ವಿಕೆ ಮೂರ್ತಿಯವರ ಶತಮಾನೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಿದ್ದರು. I am very happy that this SJP Institute is celebrating the centenary celebration of Mr. V.K. Murthy. ಈ ಸಂದರ್ಭದಲ್ಲಿ ವಿವಿಧ ಛಾಯಾಚಿತ್ರಗ್ರಾಹಕರ ಛಾಯಾಚಿತ್ರಗಳ ಪ್ರದರ್ಶನವನ್ನು ಸಹ ಏರ್ಪಡಿಸಲಾಗಿತ್ತು. ಖ್ಯಾತ ಛಾಯಾಗ್ರಾಹಕ ಹಾಗೂ ನಿರ್ದೇಶಕರಾದ ಶ್ರೀ ಗೋವಿಂದ ನಿಹಲಾನಿಯವರು ಶತಮಾನೋತ್ಸವ ಸಮಾರಂಭವನ್ನು ಉದ್ಘಾಟಿಸಿದರು. He has studied cinematography technology in the first batch itself. So then he went to Bombay. There he has closely associated with the Gurudat, famous director Gurudat. Today we gather here not only to celebrate the centenary of one of our esteemed alumni, Sri V.K. Murthy, but also to honor the collective achievements of all our luminaries. Alongside him, we commemorate the remarkable milestones of Sri Ramurthy, Sri B. Marulappa, Sri R. Muddu Veerappa, and Sri Koda Krishnan. All centenarians whose contributions have enriched our lives and industry immeasurably. So Gurudat said there is a song in my film, in Kagaz Ke Phool, called Waqt ne kiya kya hasi sitam, tum rahe na tum, hum rahe na hum. I'm sure all of you will remember that song, where Vaida is on one side, Gurudat is on one side. They are separated, they love each other, but they are separated. They cannot be together. So he says, I want a shaft of light to come in between. Now you see this light coming in? Yeah. This is what Gurudat wanted. A light suddenly should appear like this on the top, as if God's light, destiny's light. And he told, I want lighting like this. And then Mr. V.K. Murthy tried all kinds of lighting upstairs. Nothing would come like this. It will never come like one shaft like this, you see. So he was frustrated, and till he said, I will not take the shot. So what can Murthy say? I don't know. I have never been to Hollywood to see how they do their lighting. He said, I am a keen observer. I look at the world and I see what is happening. So he says, one day during lunch break, I was sitting on the steps and I saw a makeup man was going by. A makeup man. And a mirror was hanging by the side. And suddenly that sun hit the mirror and it flashed into my eyes, For a moment I couldn't see. And he said, that's it. I want a mirror. And so what he did was, he made a hole in top of the studio. A big 5-foot hole. He cut the asbestos sheet and he brought a 5 feet diameter mirror. And found that experiment, he said a time when the sunlight would come and he would just tilt the mirror down and the shaft would come. This shaft would come. That these people, like Murthy and Srinivas and my father, they never went to actual films, but learnt by observing, learnt by watching other masters and learning from them. ಇವತ್ತು 56 ವರ್ಷ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇನ್ನೂ ಇದ್ದೀನಿ, ಇನ್ನೂ ಜನ ಬೇಕು ಅಂತ ಇದ್ದಾರೆ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ನನಗೆ ಇನ್ಸ್ಪಿರೇಷನ್ ಕೊಟ್ಟಿದ್ದು ಗೋವಿಂದ ನಿಹಲಾನಿ. ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ SJ ಪಾಲಿಟೆಕ್ನಿಕಲ್ಲಿ ಆವಾಗ ಅವ್ರು ಫೈನಲ್ ಇಯರ್ ಸ್ಟೂಡೆಂಟು, ನಾನು ಫಸ್ಟ್ ಇಯರ್ ಸ್ಟೂಡೆಂಟು. When there was a kind of a new type of film happening in Indian cinema. The Indian cinema was known outside India during that period.
I would say it is between 1950 to 1970. For about 20 years, most of the film directors team up with a particular cameraman, cinematographer, or DOP, whatever you call it, because there is a kind of a chemistry or understanding between them. It happens not only in our country, throughout the world, because a cinematographer is supposed to look through camera and look through the eyes of the director. ಛಾಯಾಗ್ರಹಣ ಹಾಗೂ ಧ್ವನಿ ವಿಭಾಗಗಳಲ್ಲಿ ವಿಶೇಷ ಸೇವೆ ಸಲ್ಲಿಸಿದ ಅನೇಕ ಸಾಧಕರನ್ನ ಸಮಾರಂಭದಲ್ಲಿ ಗೌರವಿಸಲಾಯಿತು. Mr. Murthy is not only just a teacher, he is a guru. For me, he is always a guru. The difference between the teacher and the guru is that teacher teaches you certain things and he goes away. But guru teaches you something that goes on for your life. So iske liye it is very, very important that his position as a guru in my life is of great importance and of great blessings to me. ಅವರು ಇಡೀ ಭಾರತ ದೇಶದಲ್ಲಿ ಏಕೈಕ ಟೆಕ್ನಿಷಿಯನ್, ಅವರೊಬ್ಬರೇ ತಂತ್ರಜ್ಞರಾಗಿ ದಾದಾ ಫಾಲ್ಕೆ ಅವಾರ್ಡ್ನ ತಗೊಂಡಿರುವಂಥವ್ರು. ಇಂತಹ ಮನೆಯ ಹೆಸರಿನಲ್ಲಿ ಈ ಇನ್ಸ್ಟಿಟ್ಯೂಟ್ನ ಹೆಸರಿನ ಸ್ಥಾಪನೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಅದು ಈ ಹೊಸ